ರೇ ಏನ್ ವಿಷಯ? ಯಾರು ನೋಡ್ಬೇಕು? ಏನಿಲ್ಲ, ನಿಮ್ಮ ಎಸ್ಐಗೆ 7ನೇ ಶನಿ ಹೆಗಲ್ ಮೇರಿದೆ ಅಂತ ಗೊತ್ತಾಯ್ತು. ವಿಚಾರಿಸ್ಕೊಳ್ಳೋಣ ಅಂತ ಬಂದೆ. ನೀನೇನ ವಿಷ್ಣು? ನನ್ನ ತಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾ, ಕರ್ಕೊಂಡು ಹೋಗು. DYSP ಪ್ರದೀಪ್ ಸರ್ ಫೋನ್ ಮಾಡಿದ್ರು. ಆದ್ರೆ ನಾನು ಕರೆದ ತಕ್ಷಣ ಅವನು ಇಲ್ಲಿ ಬಂದು ಸೈನ್ ಹಾಕ್ಬೇಕು. ಚುಚ್ಚಿರೋದು ಅವನ ಅಲ್ಲ ಅಂತ ನನಗ್ ಗೊತ್ತು. ಆದ್ರೆ ಆ ಕೊಲೆ ಕೇಸ್ಗೂ ಇವನ್ಗೂ ಏನ್ ಸಂಬಂಧ ಅಂತ ನನಗ್ ಗೊತ್ತಾಗ್ಬೇಕು. ಏಯ್, ಕರ್ಕೊಂಡ್ ಬರೋಣ. ಸತ್ಯ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಗಮನಿಸ್ಕೋಬೇಕಾಯ್ತು. ಆದ್ರೆ ಇವನ್ ಸ್ವಲ್ಪ ಓವರ್ ಗಳತಾ ಇದ್ದಾನೆ. ಕರ್ಕೊಂಡೋಗಿ. SI ಪರಮೇಶ್, ಡ್ರೈವರ್ ಚಿಕ್ಕರಂಗನ ಕೊನೆ ಮಗ. ಅವರಿಗೆ ನೀವು ಚೆನ್ನಾಗಿ ಗೊತ್ತು. ಮಧ್ಯಾಹ್ನ ಮನೆ ಊಟಕ್ಕೆ ಹೋಗ್ತಿರಲ್ಲ, ನಿಮ್ಮ ತಂದೆ ನೋಡಿ ಬಹಳ ದಿವಸ ಆಯ್ತು. ಮನೆಗೆ ಬರ್ತೀನಿ. ಅವ್ರು ನನ್ನ ನೋಡಿದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಬರಲಾ? ಸೊ ಬಾರೆಯ ಬಾ. ಗಂಟೆ ಜಾಗಟೆ ಹಿಡ್ಕೊಂಡು ನಿನಗೋಸ್ಕರನೇ ಕಾಯ್ಕೊಂಡು ಕೂತಿದೀವಿ. ಆ ವಿಷ್ಣು ಏನ್ ನಿನಗೆ ಹೆಣ್ ಕೊಟ್ಟು ಮಾವನ ಇಲ್ಲ ಮಗಳು ಕೊಟ್ಟು ಅಳಿಯನ? ಮಿಸ್ಟರ್ ಅಣ್ಣಾ ಸೇಠ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ರೆಸ್ಪೆಕ್ಟ್? ರೆಸ್ಪೆಕ್ಟ್ ನಿನ್ಗ? ದೇಶ ಆಳೋ ಮಂತ್ರಿ, ನಿನಗಿಂತ ಮೇಲಿರೋ ಅಧಿಕಾರಿಗಳು ಅವರೇ ನನಗೆ ಸಲ್ಯೂಟ್ ಹೊಡಿತಾರೆ. ಅಂತವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಇನ್ ನಿನ್ನಂತ ಜುಜ್ಬಿಗೆ ಮರ್ಯಾದೆ ಕೊಡ್ಬೇಕಾ? ಈ ಮಂತ್ರಿ, ಈ SP ಇವರಿಬ್ರು ಇವತ್ತಿಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾ? ನನ್ ತಮ್ಮನಿಗೆ ಚಾಕು ಹಾಕಿದ್ರು ಅಂತ ಕೋಪ ಬಂದು ಇಡೀ ಊರ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟು ಲ್ಯಾಂಡ್ ಆರ್ಡರ್ನೇ ಎಲ್ಲಿ ಬುಡ ಮೇಲೂ ಮಾಡ್ಬಿಡ್ತೀನು ಅಂತ ಹೆದರ್ಕೊಂಡು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ದಾರೆ ಈ ನಿನ್ನ ಮಂತ್ರಿ ಮತ್ತು SP. ಯೂಸ್ಲೆಸ್ ಫೆಲೋ. ಈ ಕೇಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಸರ್. ಗೊತ್ತಿದ್ರು ವಿಷ್ಣು ತಮ್ಮನ ಯಾಕೆ ಸ್ಟೇಷನ್ ಇಂದ ಹೊರಗಡೆ ಬಿಟ್ರೆ? ಅದು ಸುಳ್ಳು, ಸುಳ್ಳು. ಇವ್ರು ಯಾರು ಅವನ್ನ ಬಿಡ್ಲಿಲ್ಲ. ಆ ವಿಷ್ಣು ಬಂದು ಸೀದಾ ಅವನಲ್ಲಿಂದ ಕರ್ಕೊಂಡೋದ. ಇವರೆಲ್ಲ ಕೈಗೆ ಬಳೆ ತೊಟ್ಕೊಂಡು ನೋಡ್ತಾ ಇದ್ರು. ಸುಳ್ಳು. ಅವನ ಬೇಲ್ ಮೇಲೆ ಹೊರಗೆ ಬಿಟ್ಟಿದ್ದು ಕಾರಣ ಅವನ್ ಕೊಲೆ ಪ್ರಯತ್ನ ಮಾಡಿಲ್ಲ ಅಂತ ಗೊತ್ತಾಗಿದೆ. ನಾವು ಯಾವ ಬೇಲು ಇಲ್ಲ. ಇವರೆಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಮಿಸ್ಟರ್ ಅಣ್ಣಾ ಸೇಠ್, ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವ್ರ ತಮ್ಮನ್ ಕೊಲೆ ಪ್ರಯತ್ನ ಮಾಡಿದ್ ಯಾರು ಅಂತ ಕ್ಲೂ ಸಿಕ್ಕಿದೆ. ಆದಷ್ಟು ಬೇಗ ಅವನು ಹಿಡಿತೀನಿ. ಮೊದ್ಲು ಆ ಕೆಲಸ ಮಾಡ್ರಿ. ನಿಂತ್ಕೋ. ಕಾಕಿ ಬಟ್ಟೆ ಮನೆ ಒಳಗಡೆ ಕಾಲಿಡ್ಕೂಡ್ದು. ನನಗೆ ಬರ್ತಾ ಇರೋ ಕೋಪದಲ್ಲಿ ಯಾವೊಂದು ಪ್ರಾಣ ನನ್ನ ಕೈಲಿದೋ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ಇದುವರೆಗೂ ನಾನೇ ಹೊಡೆದಿಲ್ಲ. ಅವನು ಪೊಲೀಸ್ನವನು ರಕ್ತ ಬರೋ ಹಾಗೆ ಹೊಡೆದಿದ್ದಾನೆ. ನಾನು ಬರ್ತಾ ಇರೋ ಕೋಪದಲ್ಲಿ ಗೊತ್ತು. ನೀನು ಬೆಂಕಿ ನೀನಾಗೆ ಹತ್ಕೊಳ್ಳಲ್ಲ, ಹತ್ಕೊಂಡ್ರೆ ಸುಡದೆ ಬಿಡೋದಿಲ್ಲ. ಆದ್ರೆ ನಾನು ಬೆಂಕಿ ಆರ್ಸೋಕೆ ಬಂದಿಲ್ಲ, ನಿನ್ ತಮ್ಮನ್ನ ಅರೆಸ್ಟ್ ಮಾಡ್ಕೊ ಬಂದಿಲ್ಲ. ಅರೆಸ್ಟ್ ಅದನ್ನು ಬಿಡಿಸಿ ತಪ್ಪಿಗೆ ಹಲ್ಕ ಜನರ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡ್ ಬಂದಿದ್ದೀನಿ. ನನ್ನನ್ನಾಳು ಅಧಿಕಾರಿಗಳು, ನಾಡನ್ನಾಳು ಮಂತ್ರಿನೂ ಅಣ್ಣಾ ಸೆಟ್ ಕಾಲ್ನ ನಾಯಿಗಳ ತರ ನೆಕ್ತ ಬಿದ್ದಿದ್ದಾರೆ. ಆ ದರಿದ್ರ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಸ್ವಾಭಿಮಾನದಿಂದ ಮೀಸೆ ಹೊತ್ತ ಗಂಡಸ್ತರ ಬದುಕೋದನ್ ಕಲಿ. ಅದಕ್ಕೆ ಎಷ್ಟು ಲಕ್ಷ ಬೇಕು ಹೇಳು? ನಿನ್ಗೆ ಎಷ್ಟು ಲಕ್ಷ ಬೇಕು? ನಾ ಕೊಡ್ತೀನಿ. ನಿನ್ನ ಸ್ನೇಹಕ್ಕೆ ಥ್ಯಾಂಕ್ಸ್. ಆದ್ರೆ ಮುಳ್ಳಿರೋ ಜಾಗದಲ್ಲಿ ಹೂವನ್ನು ಅರಳಿಸ್ಬೇಕು, ಹಳ್ಳಿ ಇರೋ ಜಾಗದಲ್ಲಿ ಸೇತುವೆ ಕಟ್ಟಬೇಕು ಅಂತ ಬಂದವ್ ನಾನು. ಈಗ ನೀನ್ ನನಗೆ ಸಹಾಯ ಮಾಡಿದ್ರೆ ಆ ಬೊಗಳು ನಗಳು ನನ್ನ ಮುಂದೆ ಕುಯ್ಗುಡುವಾಗ ಮಾಡ್ತೀನಿ. ಏನು? ಅಣ್ಣಾ ಸೆಟ್ ತಮ್ಮನ್ನ ಮರ್ಡರ್ ಮಾಡಕ್ ಬಂದವನು ಯಾರು ಅಂತ ಚಾಕು ಮೇಲೆ ಫಿಂಗರ್ ಪ್ರಿಂಟ್ಸ್ ಇಂದ ಗೊತ್ತಾಗಿದೆ. ಯಾರು? ಆದಿ. ಮತ್ತ್ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಅವನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವನಿಗೆ ಲೋಕಲ್ ಜನರ ಸಪೋರ್ಟ್ ಇದೆ. ಪೊಲೀಸ್ ಎಂಟ್ರಿ ಆದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಬೇಕಾದಷ್ಟು ಪ್ರಯತ್ನ ಪಟ್ಟು ಡಿಪಾರ್ಟ್ಮೆಂಟ್ ಸೋತೋಗಿದೆ. ನೋಡು, ನಾಳೆ ಮಾರಮ್ಮನ ಜಾತ್ರೆ ಇದೆ. ಅವನಲ್ಲಿಗೆ ಬಂದೇ ಬರ್ತಾನೆ. ನೀನ್ ಟ್ರೈ ಮಾಡಿದ್ರೆ ಅವನ ಖಂಡಿತ ಹಿಡಿಬೋದು. ನನ್ನ ತಮ್ಮನ್ನ ನಿರಪರಾಧಿಯಿಂದ ಪ್ರೂವ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಿದ್ದಾನವನು?
ಪ್ರದೀಪ್ ಕುಮಾರ್ ತಾನೇ? ನೀನ್ಯಾರು? ಅಣ್ಣಾ ಸೇಠ್ ತಮ್ಮನ ಕೊಲೆ ಪ್ರಯತ್ನದ ಆರೋಪಕ್ಕೆ ಬಲಿಯಾಗಿರೋ ಅನಿರುದ್ಧ ಅಣ್ಣ. ಮರ್ಯಾದೆಗೆ ಹೋಗಿ ಜೀಪಲ್ಲಿ ಕೂತ್ಕೋ. ಯಾವ ಮರ್ಯಾದೆನ? ಈ ಆದಿ ಅಷ್ಟು ಸುಲಭವಾಗಿ ಬರಲ್ಲ. ತಾಕತ್ತಿದ್ರೆ ಕರ್ಕೊಂಡೋಗು. ಏನ್ ನೋಡ್ತೀಯಾ? ವರ್ಷದಿಂದ ಈ ಪೊಲೀಸ್ ನಾಯಿಗಳು ನನ್ನ ಮೈ ಮುಟ್ಟಕ್ಕಾಗಿರ್ಲಿಲ್ಲ. ಆದ್ರೆ ನೀನ್ ಇವತ್ತು ನನ್ನ ಬಲಿ ಬೀಸ್ಬಿಟ್ಟೆ. ನನಗೆ ಗೊತ್ತು ಇನ್ನೀ ಪೊಲೀಸ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ. 10 ವರ್ಷದ ಆ ಕೇಸು ಈ ಕೇಸೆಲ್ಲ ನನ್ನ ತಲೆ ಕಟ್ಟಿ ಸಾಯೋವರೆಗೂ ಕೊಳೆ ಮಾಡ್ಬಿಡ್ತಾರೆ. ಆದ್ರೆ ಅದಕ್ಕೆಲ್ಲ ನಾನು ಹೆದರೋದಿಲ್ಲ. ನನಗಿರೋ ಚಿಂತೆ ಒಂದೇ, ನನಗೊಬ್ಳು ಒಳಹುಟ್ಟಿ ತಂಗಿ ಇದ್ದಾಳೆ. ನಾನು ಒಳಗೋಗ್ಬಿಟ್ರೆ ಕೆಲವು ರೌಡಿಗಳು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಅವಳನ್ನ ಕಾಪಾಡ್ಬೇಕು. ಕಾಪಾಡ್ತೀಯಾ? ಆ ಅಣ್ಣಾ ಸೇಠ್ ತಮ್ಮನ್ನ ಚಾಕು ಹಾಕಿ ಚುಚ್ಚಿದ್ದಕ್ಕೆ ನನಗೆ ಸಿಕ್ಕಿದ್ ಬರೇ 2,000 ರೂಪಾಯಿ. ಅದನ್ನ ಕೊಟ್ಟಿದ್ದು ಯಾರು ಗೊತ್ತಾ? ನಿನ್ ತಮ್ಮ ಅನಿರುದ್ಧ್. ನೀನ್ ಯಾವತ್ತೂ ನಮ್ಮ ಮೇಲೆ ಕೈ ಎತ್ತಿಲ್ಲ. ಏನೋ ತಿಳಿದು ತಪ್ಪು ಮಾಡ್ಬಿಟ್ಟಿದ್ದಾನೆ. ಬೇಡ ಅಣ್ಣ. ಅಣ್ಣ ದಯವಿಟ್ಟು ಅವ್ನಿಗೇನು ಮಾಡಬೇಡ ಅಣ್ಣ. ಅವ್ನ ಬಂದು ನನ್ ಕೊಡಿ ಅಣ್ಣ, ನನ್ ಕೊಡಿ ಪ್ಲೀಸ್. ಅಣ್ಣ ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡೋಣ. ಇನ್ಯಾವತ್ತೂ ಅವನಿಂದ ತಪ್ಪು ಮಾಡಲ್ಲ ಅಣ್ಣ. ಅಣ್ಣ ನಿನ್ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ದೆ, ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ. ನನ್ನ ಕನಸು ನಂಬಿಕೆ ಎಲ್ಲ ನುಚ್ಚು ನೂರು ಮಾಡಿಬಿಟ್ಟೆ. 20 ವರ್ಷ ನಮ್ಮ ಜೊತೆ ಇದ್ದು ನನ್ನ ತಮ್ಮ ಇಂಥ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ನೀನಲ್ಲ, ನಾನು
ನಾನು ಕಲಿಸಿರೋ ಪಾಠದಲ್ಲೇ ಎಲ್ಲೋ ದೋಷ ಇರಬೇಕು. ನಾನು ತೋರಿಸಿರೋ ಪ್ರೀತಿನಲ್ಲೇ ಎಲ್ಲೋ ಕಳಂಕ ಇರಬೇಕು. ನಾನು ಬೆಳೆಸಿರೋ ರೀತಿನಲ್ಲೇ ಎಲ್ಲೋ ತಪ್ಪಿರ್ಬೇಕು. ಇಷ್ಟು ದಿವಸ ನಾನು ಸರಿಯಾಗಿದ್ದೀನಿ ಅನ್ನೋ ನಂಬಿಕೆಯಿಂದ ನಿಮಗೆ ಬುದ್ಧಿ ಹೇಳ್ತಾ ಇದ್ದೆ. ಇವತ್ತು ಗೊತ್ತಾಯ್ತು ನಾನೇ ಸರಿ ಇಲ್ಲ. ನಿಮಗೆ ಬುದ್ಧಿ ಹೇಳೋ ಯೋಗ್ಯತೆ ನನಗಿಲ್ಲ. ನಿಮ್ಮನ್ನ ಬೆಳೆಸಿರೋ ರೀತಿನೇ ಸರಿಯಾಗಿಲ್ಲ ಅಂದಮೇಲೆ ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನಲ್ಲ, ನಾನು. ತಗೋ, ಕಮಾನ್, ಹೊಡಿ ಹೊಡಿ ಹೊಡಿ, ಶಿಕ್ಷೆ ನನಗೆ ಕೊಡು, ಹೊಡಿ, ಕಮಾನ್. ಬೇಡ ಅಣ್ಣ, ಬೇಡ. ತಪ್ಪಿದ್ದಲ್ಲ ಅಣ್ಣ, ನಾನೇ ತಪ್ಪು ಮಾಡ್ಬಿಟ್ಟೆ. ಫ್ರೆಂಡ್ಸ್ ಮಾತನ್ನ ಕೇಳ್ಕೊಂಡು ಸುಮ್ಮನೆ ಅವ್ರನ್ನ ಹೆದರ್ಸು ಅಂತ ಹೇಳಿದ್ದೆ ಅಷ್ಟೇ. ಆದ್ರೆ ಅವ್ರು ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಣ್ಣ, ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸೋಣ, ದಯವಿಟ್ಟು ಕ್ಷಮಿಸು. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಗೊತ್ತಾಗಿ ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೆ. ನಿನ್ನ ಉದ್ದೇಶ ಒಳ್ಳೆಯದಾಗಿರಬಹುದು, ಆದ್ರೆ ಅದರಿಂದ ಆಗಿರೋ ಪರಿಣಾಮ ಕೆಟ್ಟದ್ದೆ. ಅಣ್ಣ, ಎಲ್ಲವನ್ನು ಬಲ್ಲವನು, ಏನು ಮಾಡಲಾಗದೆ ಸಮಯಗಳ ಸುಳಿಯೊಳಗೆ ಸಿಕ್ಕಿಕೊಂಡು ನರಳಿದನು. ಎದೆಯಲ್ಲಿ ಉಳ್ಳಿದ್ದರು ಕಾಲ ತೋರುವುದು ಗಡಿಯಾರ. ಪ್ರತಿ ಕತ್ತಲೆ ಪೆನ್ ಹಿಂದೆ ಬೆಳಕಿರುವುದೇ ವ್ಯವಹಾರ.